ಮಳೆಗಾಲ ಬಂದಿತೆಂದರೆ ಅಲ್ಲಲ್ಲಿ ಗುಂಪು ಗುಂಪಾಗಿ ಹುಟ್ಟುವ ದೊಡ್ಡ ದೊಡ್ಡ ಎಲೆಯನ್ನು ಹೊಂದಿರುವ ಈ ಗಿಡಗಳನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರಬಹುದು. ಹೂವು ಬಿಡುವಾಗಂತೂ ಇದರ ಆಕರ್ಷಣೆ ಇನ್ನೂ ಹೆಚ್ಚಾಗಿ ಇರುತ್ತದೆ. ಇದನ್ನು ನಾವು ನಮ್ಮ ಆಡು ಭಾಷೆಯಲ್ಲಿ ರಥಪುಷ್ಪ ಅಂತ ಮತ್ತು ಸಾಮಾನ್ಯವಾಗಿ ಪಗೋಡಾ ಪ್ಲಾಂಟ್ ಅಂತ ಕರಿತೇವೆ. ಇದರ ಕಿತ್ತಳೆ ಕೆಂಪು ಬಣ್ಣದ ದೊಡ್ಡ ಹೂಗೊಂಚಲು ರಥ ಅಥವಾ ಪಗೋಡದ ಆಕಾರ ಹೊಂದಿರುವುದರಿಂದ ಈ ಹೆಸರು ಬಂದಿದೆ. ಇದರ ಸೈಂಟಿಫಿಕ್ ನೇಮ್ ಕ್ಲೆರೋಡೆಂಡ್ರಮ್ ಪ್ಯಾನಿಕ್ಯುಲೇಟಮ್. ಇದರ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ 45 ಸೆಮೀ ಉದ್ದದವರೆಗಿನ ಅದರ ದೊಡ್ಡ ರಥದಂತಹ ಹೂಗೊಂಚಲುಗಳು. ಚಿಟ್ಟೆಗಳು ಇದರ ಮುಖ್ಯ ಪರಾಗಸ್ಪರ್ಶಕಗಳು. ಇವು ಹಲವಾರು ಕೆಂಪು ಕಿತ್ತಳೆ ಹೂಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ತೆಳುವಾದ ಕೊಳವೆಯಾಕಾರದ ಹೂವು ಸುಮಾರು 1.5 ರಿಂದ 2 ಸೆಮೀ ಉದ್ದದ 5 ಸಣ್ಣ ಹಾಲೆಗಳನ್ನು ಹೊಂದಿರುತ್ತದೆ. ಇದು ಒಂದು ಪೊದೆಯ ಸಸ್ಯವಾಗಿದ್ದು ಅದರ ಆಕರ್ಷಕವಾದ ಹೂಗೊಂಚಲುಗಳಿಗೆ ಅಲಂಕಾರಿಕ ಸಸ್ಯವಾಗಿಯೂ ಬೆಳೆಸಲಾಗುತ್ತದೆ. ಇದು ಬೆಚ್ಚಗಿನ ತಾಪಮಾನ ಮತ್ತು ಸಾಕಷ್ಟು ಬಿಸಿಲು ಮತ್ತು ಹೇರಳವಾದ ತೇವಾಂಶವನ್ನು ಹೊಂದಿರುವ ಪ್ರದೇಶದಲ್ಲಿ ಬೆಳೆಯುತ್ತದೆ. ಇದನ್ನು ಉಷ್ಣವಲಯದ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಕಾಣಬಹುದು. ಆದರೆ ಇದರ ಬೇರುಗಳಿಂದ ಹಲವಾರು ಹೊಸ ಗಿಡಗಳು ಸುಲಭವಾಗಿ ಹುಟ್ಟುವುದರಿಂದ ಇದನ್ನು ಕಳೆಯ ಜಾತಿಯ ಸಸ್ಯಗಳಲ್ಲಿ ಸೇರಿಸಲಾಗಿದೆ. ಈ ಸಸ್ಯಗಳು ಒಂದೇ ವರ್ಷದಲ್ಲಿ 4 ರಿಂದ 6 ಅಡಿಗಳವರೆಗೆ ವೇಗವಾಗಿ ಬೆಳೆಯುತ್ತವೆ. ಇದು ಸಾಮಾನ್ಯವಾಗಿ ಚೀನಾ, ಭಾರತ, ಇಂಡೋನೇಷಿಯಾ ಮತ್ತು ಮಲೇಷಿಯಾ ಸೇರಿದಂತೆ ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.